ರಾಮಕೃಷ್ಣ ಪರಮಹಂಸರು 1836ರಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ, ಬಾಲ್ಯದಿಂದಲೇ ತುಂಬಾ ಭಕ್ತಿ, ಆಧ್ಯಾತ್ಮಿಕ ಒಲವು ಇತ್ತು. ಅಪಾರ ಆಸಕ್ತಿ ಕೂಡ ಇತ್ತು. ಶಾಲಾ ಶಿಕ್ಷಣಕ್ಕಿಂತ ಭಗವಂತನ ಅನುಭವವೇ ಅವರಿಗೆ ಮುಖ್ಯವಾಗಿತ್ತು. ಮುಂದೆ ಅವರು ದಕ್ಷಿಣೇಶ್ವರ ಕಾಳಿ ದೇವಸ್ಥಾನದಲ್ಲಿ ಪೂಜಾರಿಯಾಗಿದ್ದರು. ಅಲ್ಲಿ ಅವರು ಕಾಳಿ ತಾಯಿಯ ಭಕ್ತಿಯಲ್ಲಿ ಸಂಪೂರ್ಣ ತಲ್ಲೀನರಾದರು. ರಾಮಕೃಷ್ಣರು ಕಾಳಿ ತಾಯಿಯ ನಿಜವಾದ ದರ್ಶನ ಪಡೆಯಬೇಕೆಂಬ ಆಕಾಂಕ್ಷೆಯಲ್ಲಿ ದಿನರಾತ್ರಿ ಅಳುತ್ತಿದ್ದರಂತೆ, ಪ್ರಾರ್ಥಿಸುತ್ತಿದ್ದರಂತೆ. ಕೆಲವೊಮ್ಮೆ ಅವರು ಎಷ್ಟು ಭಾವೋದ್ರಿಕ್ತರಾಗುತ್ತಿದ್ದರು ಅಂದರೆ ಹೇಳಲು ಸಾಧ್ಯವೇ ಇಲ್ಲ ಎನ್ನುತ್ತಾರೆ. ಅವರ ಕಣ್ಣುಗಳಿಂದ ನಿರಂತರ ಕಣ್ಣೀರು ಬರುತ್ತಲೇ ಇತ್ತಂತೆ. ಒಂದು ದಿನ ಅವರು ತೀವ್ರ ವ್ಯಾಕುಲತೆಯಲ್ಲಿ, ನೀನು ನಿಜವಾಗಿಯೂ ಇದ್ದರೆ ನನಗೆ ದರ್ಶನ ಕೊಡಬೇಕೆಂದು ಕಾಳಿಯಲ್ಲಿ ಪ್ರಾರ್ಥಿಸಿದಾಗ, ಆ ತಾಯಿ ಕ್ಷಣದಲ್ಲೇ ದಿವ್ಯ ಅನುಭವ ಮಾಡಿಸಿಬಿಟ್ಟಳಂತೆ. ಜೀವಂತವಾಗಿ ಕಾಣಿಸಿಕೊಂಡಳು ಮತ್ತು ರಾಮಕೃಷ್ಣರಲ್ಲಿ ಪರಮಾನಂದವನ್ನ ಪಡೆಯಲು ಸಹಾಯ ಮಾಡಿದಳಂತೆ. ರಾಮಕೃಷ್ಣ ಪರಮಹಂಸರು ಕೇವಲ ಹಿಂದೂ ಧರ್ಮವೇ ಅಲ್ಲ, ಇಸ್ಲಾಂ, ಕ್ರೈಸ್ತ ಧರ್ಮದ ಮಾರ್ಗಗಳನ್ನು ಅನುಸರಿಸಿ ನೋಡಿದವರು. ಎಲ್ಲಾ ಧರ್ಮಗಳಲ್ಲಿಯೂ ಒಂದೇ ಪರಮ ಸತ್ಯವಿದೆ ಎಂಬ ಅನುಭವ ಅವರಿಗೆ ಬಂದಿತು. ಅವರು ಹೇಳಿದ ಒಂದು ಸಂದೇಶ, ಎಲ್ಲಾ ಧರ್ಮಗಳು ಒಂದೇ ದೇವರನ್ನ ತಲುಪುವ ವಿಭಿನ್ನ ಮಾರ್ಗಗಳು ಅಂದರಂತೆ. ರಾಮಕೃಷ್ಣ ಪರಮಹಂಸರಲ್ಲಿ ಪ್ರಮುಖ ಶಿಷ್ಯರು ಸ್ವಾಮಿ ವಿವೇಕಾನಂದರು. ಮೊದಲಿಗೆ ವಿವೇಕಾನಂದರು ಕೂಡ ಸಂಶಯಾತ್ಮಕರಾಗಿದ್ದರು. ಆದರೆ ರಾಮಕೃಷ್ಣರ ನಿಷ್ಠೆ ಮತ್ತು ಅವರ ಆಧ್ಯಾತ್ಮಿಕ ಅನುಭವಗಳನ್ನು ಕಂಡು ಅವರು ಅವರ ಶಿಷ್ಯರಾದರಂತೆ. ರಾಮಕೃಷ್ಣರು ವಿವೇಕಾನಂದರಿಗೆ ಆತ್ಮ ಜ್ಞಾನವನ್ನ ನೀಡಿ, ನಂತರ ವಿವೇಕಾನಂದರನ್ನ ವಿಶ್ವದಾದ್ಯಂತ ಅದ್ವೈತವನ್ನ ಸಾರಲು ಕಳಿಸಿದರಂತೆ. ರಾಮಕೃಷ್ಣರು ತುಂಬಾ ಸರಳ ಜೀವನ. ಅವರಿಗೆ ಹಣ, ಪ್ರಸಿದ್ಧಿ ಯಾವುದೂ ಮುಖ್ಯವಲ್ಲ. ಅವರು ಎಲ್ಲರಲ್ಲೂ ದೇವರನ್ನ ನೋಡುತ್ತಿದ್ದವರು. ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲರಿಗೂ ಸಮಾನ ಪ್ರೀತಿ ತೋರಿಸುತ್ತಿದ್ದರು. ದೇವರನ್ನ ನಿಜವಾದ ಹೃದಯದಿಂದ ಹುಡುಕಿದರೆ ದರ್ಶನ ಸಾಧ್ಯ. ಎಲ್ಲಾ ಧರ್ಮಗಳು ಒಂದೇ ಸತ್ಯಕ್ಕೆ ದಾರಿ ತೋರಿಸುತ್ತವೆ. ಗುರು ಮತ್ತು ಶಿಷ್ಯರ ಸಂಬಂಧ ಜೀವನವನ್ನ ಬದಲಾಯಿಸಿ ಬಿಡುತ್ತದೆ. ಸರಳತೆ ಮತ್ತು ಪ್ರೀತಿ, ಇದು ನಿಜವಾದ ಆಧ್ಯಾತ್ಮಿಕದ ಮೂಲ ಉದ್ದೇಶ ಎಂದು ಸಾರಿದವರು ರಾಮಕೃಷ್ಣ ಪರಮಹಂಸರು.